ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ. ಇಷ್ಟು ದಿವಸ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿರಿ. ಈಗ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಯುಡೈಸ್ ಅಂತ ಸರ್ಚ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಮಾಡಲ್ ತೆಗೆದುಕೊಂಡು ಕರ್ನಾಟಕ ಅಂತ ಸರ್ಚ್ ಮಾಡಿ. ಸ್ಟೂಡೆಂಟ್ ಮಾಡಲ್ನ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು 2025-26 ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ 2 ಆಪ್ಷನ್ಸ್ ಇದೆ ರೀ. ಮೊದಲನೆಯದು ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ವಿತಿನ್ ಸ್ಟೇಟ್. ಇನ್ನು ಎರಡನೇದು ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಔಟ್ಸೈಡ್ ಸ್ಟೇಟ್. ಗೋ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಔಟ್ಸೈಡ್ ಸ್ಟೇಟ್ ಅಂತ ಇದೆಯಲ್ಲ ಅಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದಿರತಕ್ಕಂಥ ಮಾಹಿತಿಯಲ್ಲಿ ಮೊದಲನೇದಾಗಿ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಮಹಾರಾಷ್ಟ್ರ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋರಿ. ನಂತರ ಮಗುವಿನ ಪೆನ್ ನಂಬರ್ ಹಾಕಬೇಕಾಗಿರುತ್ತೆ. ಮೊದಲೇ ಮಗುವಿನ ಪೆನ್ ನಂಬರನ್ನು ಬರೆದಿಟ್ಟುಕೊಳ್ಳಿ. ನಂತರ ಇಯರ್ ಡೇಟ್ ಆಫ್ ಬರ್ತ್ ಅವ್ರದ್ದು ಆ ಮಗುವಿನ ಡೇಟ್ ಆಫ್ ಬರ್ತ್ ದಿನಾಂಕ, ತಿಂಗಳು ಮತ್ತು ವರ್ಷ ಸರಿಯಾಗಿ ಎಂಟ್ರಿ ಮಾಡಿ. ಗೆಟ್ ಡೀಟೇಲ್ಸ್ ಅಂತ ನೀಲಿ ಅಕ್ಷರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಕೆಳಗೆ ಸೆಲೆಕ್ಟ್ ರಿಮಾರ್ಕ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಜನರೇಟ್ ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ರಿಲೀಸ್ ರಿಕ್ವೆಸ್ಟ್ ಆಯಿತು. ನಂತರ ಹೌ ಟು ಅಪ್ರೂವ್ ಸ್ಟೂಡೆಂಟ್ ರಿಕ್ವೆಸ್ಟ್ ಮತ್ತು ಸ್ಟೂಡೆಂಟ್ ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ರಿಲೀಸ್ ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ ವಿತಿನ್ ಸ್ಟೇಟ್ ಅಥವಾ ಔಟ್ಸೈಡ್ ಸ್ಟೇಟ್ ಅಂತ 2 ಆಪ್ಷನ್ಸ್ ಇದೆಯಲ್ಲ, ನಾವು ಈ ಸಲ ವಿತಿನ್ ಸ್ಟೇಟ್ ತೆಗೆದುಕೊಳ್ಳೋಣ. ಈ 2 ಆಪ್ಷನ್ಸಲ್ಲೂ ಮತ್ತೆ 3 ಆಪ್ಷನ್ಸ್ ಬರ್ತಾ ಇರುತ್ತೆ. ಇವಾಗ ವಿತಿನ್ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಮೊದಲನೆಯ ಆಪ್ಷನ್ಸ್ ಏನಿದೆ ಅದು ಈಗಾಗಲೇ ನಾವು ಮಾಡಿವ್ರಿ ಸ್ಟೂಡೆಂಟ್ ರಿಕ್ವೆಸ್ಟ್ನ. ಇನ್ನು ನೆಕ್ಸ್ಟ್ 2ನೇ ಆಪ್ಷನ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಯಾವ ಮಗುನ ನೀವು ಅಪ್ರೂವ್ ಮಾಡ್ತಾಯಿದ್ರೋ ಆ ಮಗುವಿನ ಮೇಲೆ ಕ್ಲಿಕ್ ಮಾಡಿ. ಇನ್ನು ಗ್ರೀನ್ ಕಲರಲ್ಲಿ ಅಪ್ರೂವ್ ರಿಕ್ವೆಸ್ಟ್ ಮತ್ತು ರೆಡ್ ಕಲರಲ್ಲಿ ರಿಜೆಕ್ಟ್ ರಿಕ್ವೆಸ್ಟ್ ಇರುತ್ತೆ. ಅಪ್ರೂವ್ ಮಾಡಬೇಕಾದ್ರೆ ಅಪ್ರೂವ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮಗುವಿನ ಡೀಟೇಲ್ಸ್ ಶೋ ಆಗುತ್ತೆ. ಕೆಳಗೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC. ಈಗಾಗಲೇ TC ನಿಮ್ಮ ಸ್ಕೂಲಿಂದ ಹೋಗಿದ್ದರೆ ಆ ಆಪ್ಷನ್ ತೆಗೆದುಕೊಳ್ಳಿ. ಇಲ್ವಾ ಡ್ರಾಪ್ಔಟ್ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಈಗಾಗಲೇ ನಮ್ಮ ಮಹಾರಾಷ್ಟ್ರದಿಂದ TC ಬಂದಿರುತ್ತೆ. ಯುಡೈಸಲ್ಲಿ ಅಷ್ಟೇ ಪೆಂಡಿಂಗ್ ಇರೋದ್ರಿಂದ ನಾವು ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಅಂತ ಇದೆಯಲ್ಲ ಅದೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ರೀಜನ್ ಸೆಲೆಕ್ಟ್ ಮಾಡಿ. TC ಹೋದ ಡೇಟ್ ಹಾಕಿ ಮತ್ತು ಕ್ಯಾಪ್ಚಾ ಎಂಟ್ರ್ ಮಾಡಿ. ರಿಮಾರ್ಕ್ ಬರೀರಿ. ಅಲ್ಲಿ ರಿಮಾರ್ಕಲ್ಲಿ ಲೆಫ್ಟ್ ವಿತ್ TC ಅಂತ ಬರೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮ್ ಕ್ಲಿಕ್ ಮಾಡಿ. ಆಮೇಲೆ ಓಕೆ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ರಿಕ್ವೆಸ್ಟ್ ಅಪ್ರೂವ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.